ಹಾಯ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನಲ್. ಇವಳು ನನ್ನ ತಂಗಿ. ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ? ಸೊ ನಾವು ಇವತ್ತು ಲಾಲ್ಬಾಗ್ಗೆ ಬಂದಿದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ ವ್ಯೂ. ಹೇಳೆ ಇವತ್ತು ಏನಕ್ಕೆ ಬಂದಿರೋದು ಅಂತ ತಿರುಗಿ. ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ನಮ್ಮ ಅಕ್ಕನ. ಸೊ ಅವ್ರ ಹಸ್ಬೆಂಡ್, ಅವ್ರ ಮಗ, ಇವರು ನಮ್ಮ ಹಸ್ಬೆಂಡು. ಇವಳ್ದು ಮೆಟರ್ನಿಟಿ ಫೋಟೋಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಲಾಲ್ಬಾಗ್ ಬಂದಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸಿ. ಈ ಪ್ಲೇಸಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಅವ್ರು ಫೋಟೋ ತೆಗಿತಾ ಇದ್ದಾರೆ. ಅವ್ರಿಗೆ ನಾವೇ ಇವಾಗ ಸದ್ಯಕ್ಕೆ ಫೋಟೋಗ್ರಾಫರ್ಸ್. ಈ ಪ್ಲೇಸಲ್ಲಿ ತೆಗಿತಾ ಇದ್ವಿ. ಸೊ ಒಂದು ಕಡೆ ವಾಟರ್ ಫಾಲ್ಸ್ ಥರ ಇತ್ತು. ಸೊ ಅಲ್ಲಿ ಫೋಟೋಶೂಟ್ ಮಾಡಿ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಇವಾಗ ಇಲ್ಲೆಲ್ಲರ ಇನ್ನೊಂದು ಪ್ಲೇಸಲ್ಲಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಬ್ಯೂಟಿಫುಲ್ ಆಗಿದೆ ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕೆ. ಅವ್ರ ಮಗ ಫೋಟೋಶೂಟ್ ಮಾಡಿಸ್ಕೊಳಕ್ಕೂ ಬಿಡ್ತಾ ಇಲ್ಲ, ತಾನು ಬರ್ತಾ ಇಲ್ಲ. ಹೆಂಗ ಅನ್ನಿಸ್ತೈತೆ? ತುಂಬ ಖುಷಿ ಆಗ್ತದೆ. ಖುಷಿ. ಒಬ್ರು ಫೋಟೋ ತೆಗಿತಾ ಇದ್ದಾರೆ, ಒಬ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿಲ್ಲ ಅಂದರೆ ಇವ್ರಿಗೆ ಪೇಮೆಂಟ್ ಕೊಡಲ್ಲ. ಚೆನ್ನಾಗಿ ಬಂದರೆ ಮಾತ್ರ ಪೇಮೆಂಟ್ ಕೊಡ್ತಾರೆ. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ. ಚೆನ್ನಾಗಿ ತೆಗಿತಾ ಇದ್ದೀರಲ್ಲ ಫೋಟೋಸ್. ಅದಕ್ಕೆ ಇವಾಗ ಎಷ್ಟು ಮಂತು? 8 months. ಏನಾರು ಹೇಳಿ. ಏನು ಹೇಳೋಣ? ಎಲ್ಲೋದು ನೋಡಿ, ಇವ್ರು ಚಿಕ್ಕ ಭೂಪ ಎಲ್ಲೋದ? ನಮ್ಮ ಭೂಪತಿ ಇಲ್ಲಿದ್ದಾನೆ ನೋಡಿ. ಒಂಚೂರು ಕಾಂಪ್ರಮೈಸ್ ಏನೇನು ಕೋಆಪ್ರೇಟಿವೇ ಮಾಡ್ತಾ ಇಲ್ಲ. ಕೋಆಪ್ರೇಟ್ ಮಾಡ್ತಾ ಇಲ್ಲ, ನಮ್ಮ ಜೊತೆ ಫೋಟೋಸ್ ತಗೋತಾ ಇಲ್ಲ, ನಮಗೆ ಪೋಸ್ ಹೇಳಿ ಕೊಡ್ತಾ ಇದ್ದಾನೆ. ಇವಾಗ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ವೀಡಿಯೋನ ಅಷ್ಟೇ. ಸೊ ಅಷ್ಟೇ. ಹಾನೇ ಮಾಡಿಲ್ಲ. ಚೆನ್ನಾಗಿ ಕಾಣಿಸ್ತಾಳೆ. ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ? ಸೊ ಇವಳ್ದು ಔಟ್ಫಿಟ್ ತೋರಿಸ್ತೀನಿ ಇವಾಗ. ಹಾಂ, ತಿರ್ಗಮ್ಮ ಈಗ ನೋಡಿ. ಈ ಥರ ಔಟ್ಫಿಟ್ ಇವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಯಜಮಾನ್ರು ಅವ್ರ ಹಸ್ಬೆಂಡ್ಗೆ ಮತ್ತು ಅವ್ರ ಮಗುಗೆ ಶೂಟ್ ಮಾಡ್ತಿದ್ದಾರೆ, ಫೋಟೋ ಶೂಟ್ ಮಾಡ್ತಿದ್ದಾರೆ. ಟಕ್ ಅಂತ ತೆಗೆದ್ಬಿಡ್ತಾನೆ ನಾನು. ಮುಸ್ತಫ ನೀ ಸಿಗ್ದಾದ್ರು ಫೋನ್ ಯಾರು ಕೊಡು, ಸಿಗೋದು ತಗೋತಾನೆ. ಸುಸ್ತೈತಿದ್ದ. ನೀರು ಬಟ್ಲಾರು ತರ್ಬೇಕಿತ್ತಾನೆ. ಚೇ ಹಾಂ, ಕೀಳಾಗಿ ಬಿಟ್ಬಿಡ್ತಾರೆ. ಹ್ಞೂ ಕಣ್ ಮಾಡು. ಏನು ಬಿದ್ದೋದಾರ? ಫೋಟೋ ಶೂಟ್ ಮಾಡು ಅಂತಂದ್ರೆ ಹೆಂಗ್ ನಗ್ತಾವ ನೋಡು. ರೌಂಡ್ ಏನ್ ಮಾಡ್ಬೇಕು ಗೊತ್ತಾ? ಅದನ್ನ ಹಿಡ್ಕೊಂಡು ಒಂದು ರೌಂಡ್ ಬರ್ಬೇಕು, ನಿಧಾನಕ್ಕೆ. ಅವ್ನು ಫೋಟೋ ಕ್ಲಿಕ್ ಮಾಡ್ತಾನೆ ಅಷ್ಟರಲ್ಲಿ. ಫುಲ್ ಖುಷಿಲಿ ಇರ್ಬೇಕು ನೀವು. ಹಾಂ, ಕಿಸಿ. ಎಲ್ಲ ಹೆಂಗ್ ಬಂದೈತೆ ತೋರ್ಸು. ಬಬ್ಲಿ ಆ ಥರ ಬಂದ್ಬಿಟ್ಟೈತೆ. ಚೆನ್ನಾಗಿ ಬಂದೈತೆ. ಒಳ್ಳೆ ಚೆಬ್ಬಿ ಫೇಸ್ ಇರೋ ಥರ. ಅಯ್ಯೋ, ಇದು ನೋಡಿ ಒಂಥರ ಊದ್ಕೊಂಡಿರೋ ಥರ ಕುಂಬಳಕಾಯಿ ಥರ ಕಾಣ್ತಿದ್ದೀನಿ. ತಿರ್ಗಿದ ಫೋಟೋ ಬಂದೈತಾನೆ.
ಎಲ್ಲ ತನ ತೆಗೆದ್ಬಿಟ್ಟಿದ್ದೀನಿ ಕಣಪ್ಪ. ಸೂಪರ್. ಇದು ಚೆನ್ನಾಗಿ ಬಂದೈತಿ ಇದು. ಹೌದು. ಇದು ನೀವು ಈ ಕೈಲಿ ಹಿಂಗೆ ಫೋಟೋ ಶೂಟ್ ಬೇಕು ಅಂದರೆ ಈ ಮುಸ್ತಫಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀನು ಇನ್ನೂ ದೊಡ್ಡ ತರಬೇಕು ಬೀಸ್ಬೇಕು ಅಂದರೆ. ಹಿಂಗೆ ಒಟ್ಟಾಗಿ ಹಿಡ್ಕೊಂಡು ನಿಂತ್ಕೊಳತ್ತಾರ ಒಂದು ಫೋಟೋ. ಆಮೇಲೆ ಹಿಂಗೆ ಇಬ್ಬರು ಸುಮ್ಮನೆ ನಾರ್ಮಲಾಗಿ ನಿಂತ್ಕೊಳತ್ತಾರ ಒಂದು ಆ ಥರ ಹಿಡ್ಕಿದು. ಇವಾಗ ಅವ್ನು ಬಿಟ್ಬಿಟ್ಟು ನೀವಿಬ್ಬರು ನಿಂತ್ಕೊಂಡು ಹೋಗ್ಬಿಟ್ಟು ಆಟ ಈಗ. ಅಯ್ಯೋ ಕರ್ಮ ಅಣ್ಣ ಫೋಟೋ ಸೂಟ ಬಿಸಿ ಹಾಕೋಗಿತ್ತು. ಇನ್ನೊಂದು 4 ಸರಕ್ ತರುವೆ ಐರನ್ ಮಾಡಿಸ್ಕೊಂಡು ಕಲ್ದಾಕ್ಬಿಟ್ಟು ಹಾಕೋಬೋದಾಗಿತ್ತಲ್ಲ. ಇಲ್ಲಿ ಯಾರು ನೋಡ್ತೀವಿ ಅಲ್ವಾ ಕರೆಕ್ಟು. 5 ನಿಮಿಷಕ್ಕೊಂದು ಸರ್ಟ್ ಎತ್ತಿ ಬಿಡಬೇಕಾಗಿತ್ತು. ಅದಕ್ಕೆ ಸೂಟ್ ಇಲ್ಲೋಡು ಮೇಲೋಡು ಇಲ್ಲೋಡು. ಹಾಂ ತೆಗಿತಾನ. ತೆಗಿರಿ ಅಣ್ಣ ಫುಲ್ ತೆಗಿರಿ ಫುಲ್ಲು. ಅಣ್ಣನೂ ಚೆನ್ನಾಗಿ ಕಾಣಿಸ್ತೈತಲ್ಲ. ಇದು ಚೆನ್ನಾಗೈತೆ. ಇದು ಓಕೆ. ಇದು ಚೆನ್ನಾಗಿದೆ. ಇದು ಸೂಪರ್ ಆಗಿದೆ. ಫೋಟೋ ತೆಗ್ಸಕ್ಕೆ ಏನು ಅರಸಾಹಸ ಯಪ್ಪ. ಪೃಥ್ವಿ ನಿನ್ನ ಕನ್ನಡಕ ಮಿಲ್ಕ್ ಕಟ್ಸಿದ್ದಾರೆ. ಚೆನ್ನಾಗಿ ಬಂದವೆ ಅಣ್ಣ. ಒಂಥರ ಕ್ಯಾಮ್ರಾದಲ್ಲಿ ತೆಗ್ದಾರಂಗೆ ಅವ್ರು ಇಷ್ಟೊತ್ತರು ಏನಂತಾರಲ್ಲ ಪೇಷನ್ಸ್ ಇದ್ದ ಅವ್ರು ತೆಗಿಯಲ್ಲ. ಸಮಾಧಾನ ಅವನಲ್ವಾ ಅದೇ ಸರಿ. ಅದು ಯಾವುದೋ ಕಲರ್ ಚೆನ್ನಾಗಿತ್ತು ಅದನ್ನೇ. ಸೊ ಫೈನಲಿ ಫೋಟೋ ಶೂಟ್ಸ್ ಎಲ್ಲ ಮುಗೀತು. ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಪಾಪ ಸುಸ್ತಾಗ್ಬಿಟ್ಟಾಳೆ. ನಡೆಯೋಕೆ ಐತಿಲ್ಲ ಅವಳಿಗೆ. ಹೋಗ್ಬೇಕಲ್ಲ ಒಂದು ರೌಂಡು. ನಾಷ್ಟ ಮಾಡಿಲ್ಲ ಇನ್ನೂ. ಎಷ್ಟು ಗಂಟೆ ಬಂದಿದ್ದು ನಾವು ಇಲ್ಲಿಗೆ? 8:30 ಆಗಿತ್ತು. 8:30 ಆಗಿತ್ತು ಟೈಮ್ ಬಂದಾಗ. ಈಗ 10:30 ಟೈಮು. ಎಷ್ಟು ಅವರ್ ಆಯ್ತು ಅಲ್ಲಿಗೆ? ಆಯ್ತು ಒಂದು 2 ಅವರ್ ಆಯ್ತು. 2.5 ಅವರ್ ಆಗಿರ್ಬೋದು. ಸುಸ್ತಾಗ್ಬಿಟ್ಟಾಳೆ ಪಾಪ. ಹಾಂ ನಡೆಯೋಕೆ ಹೋಯ್ತಾ ಇಲ್ಲ ಅವಳ ಕೈಯಲ್ಲಿ. ಇವಾಗ ನಾಷ್ಟ ಇನ್ನೂ ಮಾಡಿಲ್ಲ. ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಇವಾಗ ನಾಷ್ಟ ಮಾಡ್ಕೊಂಡು ಮನೆಗೆ ಹೊರಡೋದೆ. ಸೊ ಓಕೆ ಬಾಯ್. ಎಲ್ಲೈತಿದ್ದೀವಿ ನಾವು? ಎಲ್ಲೈತಿದ್ದೀವಿ? ಮನೆಗೆ. ಇವಾಗ ಊಟ ಮಾಡೋಕ್ಕೆ ಹೋಟ್ಲಿಗೆ ಬಂದಿದ್ದೀವಿ.